ಅಹಿಂದ ಸಮುದಾಯದ ಚಾಂಪಿಯನ್ ಸಿದ್ದರಾಮಯ್ಯ ಅಂತ ಹೇಗೆ ಕರೀತಾರೋ, ಕುರುಬ ಸಮುದಾಯಕ್ಕೂ ಸಿದ್ದರಾಮಯ್ಯ ಅವರೇ ಪ್ರಶ್ನಾತೀತ ನಾಯಕ ಅನ್ನುವಂಥ ಮಾತು. ಸಮುದಾಯದ ನಾಯಕತ್ವ ಅನ್ನೋದು ಈ ಅಧಿಕಾರ, ಶಾಸಕ ಸ್ಥಾನ ಅಥವಾ ಪರಿಷತ್ ಸ್ಥಾನ ಅದೆಲ್ಲದರ ಜೊತೆಗೆ ರಾಜಕಾರಣದಲ್ಲಿ ಅದು ಕೂಡ ಪ್ರಮುಖ ಅಂತ ಹೇಳಿ ಪರಿಗಣಿಸೋದಿಲ್ವಾ ಯತೀಂದ್ರ ಸಿದ್ದರಾಮಯ್ಯ ಅವರು? ಮುಂದಿನ ದಿನಗಳಲ್ಲಿ ಆ ನೇತೃತ್ವವನ್ನು ವಹಿಸ್ತಾರಾ ಅಂತ ಹೇಳಿ? ಯಾವುದೋ ಒಂದು ರಾಜಕೀಯ ಪಕ್ಷದಲ್ಲಿ ನೀವು ದೊಡ್ಡ ನಾಯಕನಾಗಿ ಹೊರಬೇಕು ಅಂತಂದರೆ ನಿಮಗೆ ಓಟ್ ಸೆಳೆಯುವಂಥ ಶಕ್ತಿ ಇರಬೇಕು. ತಂದೆಯವರಿಗೆ ಕುರುಬ ಸಮುದಾಯ ಮಾತ್ರ ಅಲ್ಲ, ಇನ್ನು ಹಲವಾರು ಎಲ್ಲ ಹಿಂದ ವರ್ಗಗಳಿಂದನೂ ಕೂಡ, ಮತ್ತು ಈವನ್ ಮುಂದುವರೆದ ವರ್ಗಗಳಲ್ಲೂ ಕೂಡ ಅವ್ರನ್ನ ಮೆಚ್ಚುವಂಥವ್ರು ಇದ್ದರು, ಅವ್ರ ಪರವಾಗಿ ಓಟ್ ಹಾಕುವಂಥವ್ರು ಇದ್ದರು. ಎಲ್ಲ ಕ್ಷೇತ್ರಗಳಲ್ಲೂ ಅಂಥ ವೋಟರ್ಸ್ ಅವ್ರ ಪರವಾಗಿ ವೋಟ್ ಮಾಡುವಂಥ ವೋಟರ್ಸ್ ಇದ್ದರು. ಸೊ ಹಾಗಾಗಿ ಅವ್ರು ಅಷ್ಟು ದೊಡ್ಡ ಶಕ್ತಿಯಾಗಿ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಸೊ ಹಾಗಾಗಿ ಅಫ್ಕೋರ್ಸ್ ನಾವು ಕೂಡ ನಮ್ಮ ಕುರುಬ ಸಮುದಾಯದವರು ಕೂಡ ನಮ್ಮ ಪರವಾಗಿ ಎಲ್ಲರೂ ಕೂಡ ವೋಟ್ ಮಾಡಲಿ ಅಂಥೇಳಿ ಅವ್ರನ್ನ ಸಂಘಟನೆ ಮಾಡುವಂಥ ಪ್ರಯತ್ನ ಮಾಡಲೇಬೇಕು, ಅದನ್ನು ಮಾಡ್ತಾರೆ. ಮಾಧ್ಯಮಗಳ ವಲಯದಲ್ಲಿ, ಜನಸಾಮಾನ್ಯರ ವಲಯದಲ್ಲಿ ಎರಡು ಬಣಗಳ ಬಗ್ಗೆ ಸರ್ಕಾರ ರಚನೆ ಆದಾಗಿಂದ ಚರ್ಚೆ ಇತ್ತು. DK ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಬಣ. ಈಗ ನಾಯಕತ್ವ ಬದಲಾವಣೆಯಾಗಿದೆ, ಎಲ್ಲವೂ ಸುಗಮವಾಗಿ ನಡೀತಾ ಇದೆ. ಸ್ಟಿಲ್ DK ಬಣ, ಸಿದ್ದರಾಮಯ್ಯ ಬಣ ಅನ್ನೋದು ಇದೆಯಾ ಸರ್ ಕಾಂಗ್ರೆಸ್ನಲ್ಲಿ? ಇಲ್ಲ, ಆ ಥರದ್ದೇನು ಬಣ ಇಲ್ಲ. ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ DK ಶಿವಕುಮಾರ್ ಅವರು ಆಕಾಂಕ್ಷಿ ಆಗಿದ್ದರು, ಹಾಗಾಗಿ ಅದಕ್ಕೆ ಪ್ರಯತ್ನ ಪಟ್ಟಿದ್ರು. ಆದರೆ ಪಕ್ಷದ ಕೆಲಸ ಬಂದಾಗ, ಸರ್ಕಾರದ ಕೆಲಸ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ರು. ಅದರೊಳಗೆ ಯಾವುದೇ ಒಂದು ಅವ್ರ ಮಧ್ಯೆ ಭಿನ್ನ ಸ್ವರ ಇರಲಿಲ್ಲ. ಸೊ ಪಕ್ಷ ಅಂತ ಬಂದಾಗ, ಸರ್ಕಾರ ಬಂದಾಗ ಅಂತಾಗ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾರೆ. ಮುಡಾ ವಿಚಾರಕ್ಕೆ ಬರೋಣ ಸರ್. ಮುಡಾದ ಆರೋಪ ಕೇಳಿ ಬಂದಂಥ ಟೈಮಲ್ಲಿ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ಅಂಥ ಆರೋಪಗಳು ಕೇಳಿ ಬಂದಿದ್ದೇ ಇಲ್ಲ. ಬಹುತೇಕ ಕೇಳಿ ಬಂದಂಥ ಟೈಮ್ನಲ್ಲಿ ಸಿದ್ದರಾಮಯ್ಯ ಅವರು ಎಷ್ಟು ಡಿಸ್ಟರ್ಬ್ ಆಗಿದ್ರು, ಅಥವಾ ನೀವೆಷ್ಟು ಡಿಸ್ಟರ್ಬ್ ಆಗಿದ್ರಿ, ಅಥವಾ ನಿಮ್ಮ ತಾಯಿಯವರ ಹೆಸರು ಅದರಲ್ಲಿ ಉಲ್ಲೇಖ ಆಗುತ್ತೆ, ಎಷ್ಟು ಬೇಸರ ಮಾಡ್ಕೊಂಡಿದ್ರು ಸರ್? ಫಸ್ಟ್ ಆಫ್ ಆಲ್ ಅದು ಬೇಸ್ಲೆಸ್ ಅಲಿಗೇಷನ್ಸ್. ಮತ್ತು ರಾಜ್ಯಪಾಲರು ಆ ಕೇಸನ್ನು ಇದಕ್ಕೆ ಕೋರ್ಟಿಗೆ ಹಾಕೋದಕ್ಕೆ ಅಥವಾ ಅದರ ಮೇಲೆ ಮುಖ್ಯಮಂತ್ರಿಗಳು ಕ್ರಮ ತೆಗೆದುಕೊಳ್ಳೋದಕ್ಕೆ ಅನುಮತಿ ಕೊಡಲೇಬೇಕಾಗಿರಲಿಲ್ಲ. ಬಟ್ ಆದರೂ ಕೂಡ ಅದು ರಾಜಕೀಯ ಪ್ರೇರಿತವಾಗಿ ಮಾಡಿದಂಥ ಆರೋಪ. ಸೊ ಹಾಗಾಗಿ ದೂರು ಮಾಡಿದ್ರು ಅಂತ ಹೇಳಿ ನಮಗೇನು ಅಷ್ಟೊಂದು ಡಿಸ್ಟರ್ಬೆನ್ಸ್ ಇರಲಿಲ್ಲ. ಬಟ್ ಅಫ್ಕೋರ್ಸ್ ತಾಯಿಯವನ ಹೆಸರನ್ನು ಪಾಪ ಅವ್ರು ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವರಲ್ಲ, ಸಾರ್ವಜನಿಕವಾಗಿ ಎಲ್ಲೂ ಕೂಡ ಕಾಣಿಸ್ಕೊಂಡವರಲ್ಲ. ಸೊ ಅವ್ರು ಏನೂ ತಪ್ಪು ಮಾಡದೆ ಹೋದ್ರು, ಅವ್ರ ಹೆಸರನ್ನು ಹೇಳುತ್ತಂದ್ರಲ್ಲ, ಅನ್ನೋ ಒಂದು ಸಣ್ಣ ಬೇಸರ ಆಯಿತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.